ನಮ್ ಸಕಲೇಶ್ಪುರ್ ಸೈಟ್ ಅಲ್ಲಿ ಏನಾಯ್ತು ಗೊತ್ತಾ? ಹೇ ಗಾಯ್ಸ್, ಅಸ್ಸಲಾಂ ವಲೈಕುಂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ರಂಜಾನ್ ಡೇ 10 ರೋಜಾ ಸೈರಿ ಮುಗಿಸ್ಕೊಂಡು ಮೈಸೂರಿನ ಮರ್ಕಸ್ ಮಸ್ಜಿದ್ ಕಾಕಿ ಶಾ ಅಲ್ಲಿ ಇವತ್ತು ನಾವು ಸೈರಿ ಮಾಡಿದೀವಿ. ಫಜರ್ ನಮಾಜ್ ಮುಗಿಸ್ಕೊಂಡು ನಾನು ಲೇಬರ್ ನ ಕರ್ಕೊಂಡು ಸಕಲೇಶ್ಪುರ ಸೈಟ್ ಗೆ ಹೋಗ್ತಾ ಇದ್ದೀನಿ. ಮೈಸೂರ್ ಸೈಟ್ ಅಲ್ಲಿ ರೂಫಿಂಗ್ ಸೆಂಟ್ರಿಂಗ್ ಹೊಡಿತಾ ಇದಾರೆ. ಲೇಬರ್ ಗೆ ಕೆಲಸ ಇಲ್ಲ. 15 ಡೇಸ್ ಸಕಲೇಶ್ಪುರ ಸೈಟ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸಕಲೇಶ್ಪುರ ಸೈಟ್ ಗೆ 9:30ಗೆ ರೀಚ್ ಆದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇಲ್ಲಿ ನಮ್ ರಿಸಾರ್ಟ್ ಬರ್ತಾ ಇದೆ. ಲೇಬರ್ ತಿಂಡಿ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇನ್ಸೈಡ್ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿದೆ, ಔಟ್ಸೈಡ್ ಪ್ಲಾಸ್ಟಿಂಗ್ ನಡೀತಾ ಇದೆ. ಇದಕ್ಕೆ ಸ್ಲ್ಯಾಬ್ ಬರಲ್ಲ, ರೂಫಿಂಗ್ ಟೈಲ್ ಬರುತ್ತೆ. ಆಂಗ್ಲರ್ ಗೆಲ್ಲ ಪೇಂಟ್ ಹೊಡಿತಾ ಇದೀವಿ. ಔಟ್ಸೈಡ್ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ರೂಫಿಂಗ್ ಟೈಲ್ ಮತ್ತೆ ಇನ್ಸೈಡ್ ಟೈಲ್ಸ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 2 ತಿಂಗಳಲ್ಲಿ ಇದು ಹ್ಯಾಂಡ್ ಓವರ್ ಮಾಡಬೇಕು. ಇದ್ರ ಒಳಗಡೆ ಏನೇನ್ ಬರ್ತಾ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಸರ್ ನಮಾಜು, ಇಫ್ತಿಯಾರು, ಮಗ್ರಿಬ್ ನಮಾಜು ಇಲ್ಲೇ ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಮೈಸೂರ್ಗೆ ಹೋಗ್ತಾ ಇದ್ದೀನಿ. ಅರ್ಕಲ್ ಗೂಡಲ್ಲಿ ಇಶಾ ನಮಾಜ್ ಮುಗಿಸ್ಕೊಂಡು ನೈಟ್ 10:30ಗೆ ಮೈಸೂರು ರೀಚ್ ಆದೆ. ನೈಟ್ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೆ, ಎಡಿಟಿಂಗ್ ಮಾಡಕ್ ಆಗಿಲ್ಲ. ವಿಡಿಯೋ ಎಡಿಟಿಂಗ್ ಬೆಳಿಗ್ಗೆ ಮಾಡಿದೀನಿ. ನೈಟ್ ನಮ್ ಫ್ರೆಂಡ್ ಅವ್ರ ಅಮ್ಮನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಸೀರಿಯಸ್ ಇದೆ ಅಂತೆ. ಪ್ಲೀಸ್ ನೀವೆಲ್ಲರೂ ದುವಾ ಮಾಡಿ ಬೇಗ ಕಮ್ಮಿ ಆಗ್ಲಿ ಅಂತ.